ಪಾಕ್ ಹ್ಯಾಂಡ್ಲೆಸ್ ಲಿಂಕ್ ರಾಮ ಮಂದಿರ ಸ್ಫೋಟಕ್ಕೆ ಸ್ಕೆಚ್. ಯುವಕರೇ ಟಾರ್ಗೆಟ್, ವಿಧ್ವಂಸಕ ಕೃತ್ಯಗಳಿಗೆ ಪ್ಲಾನ್. ಶಂಕಿತನ ಮೊಬೈಲ್ ಸೀಕ್ರೆಟ್, ಸ್ಫೋಟಕ ಮಾಹಿತಿ ಏನು? ಶಂಕಿತನ ಸ್ಫೋಟಕ ಸಂಚು. ದಾವಣಗೆರೆಯಲ್ಲಿ ಹರಿಹರದಲ್ಲಿ ಶಂಕಿತ ಉಗ್ರನ್ನ ಬಂಧನ ಮಾಡಲಾಗಿದೆ. ದಾವಣಗೆರೆಯ ಹರಿಹರದ ಶಂಕಿತ ಉಗ್ರ ಬಂಧನ ಆಗಿರುವುದು ಉತ್ತರ ಪ್ರದೇಶ ಮೂಲದವನು. ತಿಂಗಳ ಅವಧಿಯಲ್ಲಿ 3 ಬಂಧಿಸಿರುವಂತದ್ದು ಪೊಲೀಸರು. 3 ಒಂದೇ ಸಾಮ್ಯತೆ ಇದೆ. ಪೊಲೀಸರಿಂದ ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. 3 ಇದುವರೆಗೂ ರಾಜ್ಯದಲ್ಲಿ ಬಂಧಿಸಲಾಗಿರುವಂತದ್ದು ಪಾಕಿಸ್ತಾನ ಮೂಲದ ಉಗ್ರರಿಂದ ಇಲ್ಲಿ ಆಪರೇಟ್ ಮಾಡಲಾಗ್ತಾ ಇತ್ತು ಅಂತ. ಇಲ್ಲಿನ ಯುವಕರನ್ನ ಟಾರ್ಗೆಟ್ ಮಾಡಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗ್ತಾ ಇತ್ತು. ಬಂಧಿತ ಸೊಹೇಲ್ನ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ ಪೊಲೀಸರಿಗೆ ತನಿಖೆಯ ಟೈಮ್ನಲ್ಲಿ. ಸೊಹೇಲ್ ಮೊಬೈಲ್ನಲ್ಲಿ ವಿವಿಧ ಆಪ್ಗಳು ಪತ್ತೆ ಆಗಿದ್ದಾವೆ. ಪಾಕ್ ಮೂಲದ ನಂಬರ್ಗೆ ವಾಟ್ಸ್ಆಪ್ನಲ್ಲಿ ಕಾಲ್ ಮಾಡಿರುವಂಥದ್ದು ಕೂಡ ಗೊತ್ತಾಗಿದೆ. ಹಲವು ಆಡಿಯೋ ಸಂದೇಶವನ್ನ ಕಳಿಸಿದ್ದಾನೆ ಸೊಹೇಲ್. ಅದು ಡೆಲಿಟ್ ಮಾಡಿದ್ರು ಕೂಡ ರಿಕವರ್ ಮಾಡಬಹುದು. ರಾಣಾಜಿ ಅಂತ ಸೇವ್ ಮಾಡಿಕೊಂಡಿದ್ದ ನಂಬರ್ ಅನ್ನು, ರಾಣಾಜಿ ಅಂತ ಪಾಕ್ ಮೂಲದ ಉಗ್ರರ ಜೊತೆ ಲಿಂಕ್ ಇದ್ದಿದ್ದಂಥದ್ದು. ರಾಮ ಮಂದಿರ ಸ್ಫೋಟಿಸಲಿಕ್ಕೆ ಬಯಸ್ತೇನೆ ಎಂಬ ಸಂದೇಶವನ್ನ ಕಳಿಸಿದ್ದಾನೆ. ಲೆಕ್ಕ ಹಾಕೊಳ್ಳಿ, ನಂತ ವಿಧ್ವಂಸಕ ಕೃತ್ಯಕ್ಕೆ ಕೈ ಹಾಕಿದ ಅಂತ. ಇದೇ ಮಾದರಿಯಲ್ಲಿ ಹಲವು ಆಡಿಯೋ ಸಂಭಾಷಣೆಗಳು ಸಿಕ್ಕಿದಾವೆ ಪೊಲೀಸರಿಗೆ. ದೇಶದಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸಲಿಕ್ಕೆ ಭಾರಿ ಸಂಚನ್ನ ರೂಪಿಸಿದ್ದ. ಕೋಮು ಗಲಭೆ ಉಂಟು ಮಾಡುವಂತ ಪ್ಲಾನ್ ಇತ್ತು ಇಲ್ಲಿ. ಹಲವು ಪ್ರಚೋದನಕಾರಿ ಆಡಿಯೋಗಳಲ್ಲಿ ಪತ್ತೆ ಆಗಿದ್ದಾವೆ. ಪ್ರಚೋದನೆಗಳು ಕೂಡ ಸಿಕ್ಕಿರುವಂಥದ್ದು. ಅದರಲ್ಲಿ ಆಡಿಯೋಗಳಲ್ಲಿ ಯಾವ ರೀತಿಯ ಪ್ರಚೋದನೆ ಮಾಡಲಾಗಿದೆ ಅನ್ನುವಂಥದ್ದನ್ನ ಆಡಿಯೋಗಳಲ್ಲಿ ಕೂಡ ವಿವರಿಸಲಾಗಿದೆ. ಮೆಮೊನ್ ಮತ್ತು ಜೋಟ್ 333 ರಾಣಾಬಾಯ್ ಗ್ರೂಪ್ 333 VIP ಪಬ್ಲಿಕ್ ಅಂತ ಸೇವ್ ಮಾಡಿಕೊಂಡಿದ್ದಂಥ ನಂಬರ್ಗಳು. ಇಂದು ಹರಿಹರ ನ್ಯಾಯಾಲಯಕ್ಕೆ ಸೊಹೇಲ್ನನ್ನ ಹಾಜರುಪಡಿಸಲಾಗುತ್ತೆ. ಹೆಚ್ಚಿನ ವಿಚಾರಣೆಗೆ ಸೊಹೇಲ್ ವಶಕ್ಕೆ ನೀಡಲಿಕ್ಕೆ ಮನವಿಯನ್ನ ಮಾಡಲಿದ್ದಾರೆ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈ ಶಂಕಿತ ಉಗ್ರನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕಾದ್ರೆ ಯಾವೆಲ್ಲ ಸ್ಫೋಟಕ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಎಷ್ಟು ದಿನದಿಂದ ಈ ರೀತಿಯ ಕೃತ್ಯವನ್ನ ಎಸಗಿದ? ಯಾವಾಗ ಬಂದಿದ್ದು ಉತ್ತರ ಪ್ರದೇಶದಿಂದ ಈತ ದಾವಣಗೆರೆಗೆ? ಏನು ಸುಹೇಲ್ ಅಂತ ಹೇಳಿ 20 ವರ್ಷದ ಯುವಕ ಏನಿದ್ದಾನೆ, ಕಳೆದ 15 ದಿನಗಳಿಂದಷ್ಟೇ ಏನು ದಾವಣಗೆರೆಯ ಹರಿಹರ ತಾಲೂಕಿಗೆ ಬರ್ತಾನೆ. ಏನು ಅವರ ಉತ್ತರ ಪ್ರದೇಶ ಮೂಲದ ಆಗ್ಲೇ ಕೆಲವೊಂದಿಷ್ಟು ಜನ ಬಂದು ಇಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ, ಪೇಂಟಿಂಗ್ ಕೆಲಸ, ಒಂದು ಖಾಸಗಿ ಫ್ಯಾಕ್ಟರಿಯಲ್ಲಿ. ಅವರ ಜೊತೆಗೆ ಬಂದು ಈತ ಅಣ್ಣ ಮತ್ತೆ ತಮ್ಮ ಇಬ್ರು ಕೂಡ ಬಂದು ಜಾಯ್ನ್ ಆಗ್ತಾರೆ. ಜಾಯ್ನ್ ಆದಂತ ಸಂದರ್ಭದಲ್ಲಿ ಏನು ಈತ ಕೂಡ ನಾನು ಇಲ್ಲೇ ಕೆಲಸ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿ ಅಣ್ಣನ ಜೊತೆ ಇಲ್ಲೇ ಇರ್ತಾನೆ. ಅದಾದ ಬಳಿಕ ಏನು ಈತನ ಚಲನವಲನಗಳು ಸ್ವಲ್ಪ ಅನುಮಾನ ಮೂಡುತ್ತೆ. ಅದಲ್ಲದೆ ಕೂಡ ಈ ಹಿಂದೆ ಕೂಡ ಏನು ತುಮಕೂರಿನ ಮೂಲದ ಒಬ್ಬನನ್ನ ಮತ್ತು ದಾವಣಗೆರೆ ಮೂಲದ ಒಬ್ಬನನ್ನ ಈಗಾಗಲೇ ಇಬ್ಬರನ್ನ ಈಗ ಶಂಕಿತ ಉಗ್ರರನ್ನ ಬಂಧಿಸಿ ವಿಚಾರಣೆ ಮಾಡಿರ್ತಾರೆ. ಇದೇ ಬೆನ್ನಲ್ಲೇ ಇವ್ರನ್ನು ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ಇವನು ಫೋನ್ ಅನ್ನ ಪೊಲೀಸರು ಇಸ್ಕೊಂಡಂತ ಸಂದರ್ಭದಲ್ಲಿ ಫ್ಲೈಟ್ ಮೋಡ್ಗೆ ಹಾಕಿರ್ತಾನ ಏನು ಸುಹೇಬ್ ಅಂತ ಹೇಳಿ ಇವನು. ಅದಾದ ಬಳಿಕ ಅವ್ರಿಗೆ ಅನುಮಾನ ಬಂದು ಇನ್ನೊಂದಿಷ್ಟು ನೈಟ್ ಬೀಟ್ ಅಲ್ಲಿ ಇದ್ದಂತ ಪೊಲೀಸರು ಏನು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದೊಂದಾಗೆ ಸ್ವಲ್ಪ ಎಳೆಯಾಗಿ ಹೇಳ್ತಾ ಹೋಗ್ತಾನೆ. ಅದಾದ ಬಳಿಕ ಏನು ಮಾರನೇ ದಿನ ನಿನ್ನೆ ಏನಾಯ್ತು, ಪೊಲೀಸರು ಸಂಪೂರ್ಣವಾಗಿ ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಭಯಾನಕ ವಿಚಾರಗಳನ್ನ ಈತ ಚರ್ಚೆ ಮಾಡಿದ ಪಾಕ್ ಉಗ್ರರೊಂದಿಗೆ ಅಂತ ಹೇಳಿ ಒಂದಿಷ್ಟು ಮಾಹಿತಿ ಬರುತ್ತೆ. ಅದಾದ ಬಳಿಕ ಏನು ಆತನ ಫೋನ್ಗಳನ್ನ ರಿಕವರಿ ಮಾಡ್ತಾರೆ. ಯಾಕಂದ್ರೆ ಈತ ಮಾತನಾಡಿದಂತಹ ಆಡಿಯೋಗಳಿರ್ಬೋದು, ಫೋಟೋಸ್ಗಳಿರ್ಬೋದು, ಏನೇನು ಚಾಟ್ ಮಾಡಿದ ಅವೆಲ್ಲವೂ ಕೂಡ ಡಿಲೀಟ್ ಮಾಡಿರ್ತಾನೆ. ಅದಾದ ಬೆನ್ನಲ್ಲೇ ಪೊಲೀಸರು ಕೂಡ ಒಂದಿಷ್ಟು ಈಗ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ರಿಕವರಿ ಆಗಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಅಲ್ಲಿ ಕಂಡು ಬರತಕ್ಕಂಥದ್ದು ಒಂದು ಉರ್ದು ಮತ್ತು ಹಿಂದಿ ಮಿಶ್ರಿತ ಭಾಷೆಯಲ್ಲಿ ಮಾತನಾಡಿದಂತಹ ಒಂದು ಆಡಿಯೋ ಕೂಡ ಲಭ್ಯವಾಗುತ್ತೆ. ಅದರಲ್ಲಿ ಕೂಡ ಏನು ಪ್ರಮುಖವಾಗಿ ರಾಮ ಮಂದಿರವನ್ನ ಧ್ವಂಸ ಮಾಡ್ತೀನಿ, ನಾನು ಧ್ವಂಸ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ಈಗ ಈತ ರೆಡಿ ಆಗಿರ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಹೆಚ್ಚಿನ ವಿಚಾರಣೆಗೆ ತುಮಕೂರಿಗೆ ಕರ್ಕೊಂಡು ಹೋಗ್ತಾರೆ. ತುಮಕೂರಿಗೆ ಕರ್ಕೊಂಡು, ಯಾಕಂದ್ರೆ ಈ ಹಿಂದೆ ಇಬ್ರು ಏನ್ ಬಂಧಿತರಾಗಿರ್ತಾರೆ ಅವ್ರ ಜೊತೆ ಏನು ಸಂಪರ್ಕ ಹೊಂದಿದಾನ ಅಂತ ಹೇಳಲಿಕ್ಕೆ ಇವ್ರನ್ನ ತುಮಕೂರಿಗೆ ಕರ್ಕೊಂಡು ತುಮಕೂರು ಪೊಲೀಸರ ಜೊತೆ ಒಂದು ಚರ್ಚೆಯನ್ನ ಮಾಡ್ತಾರೆ. ಅದಾದ ಬಳಿಕ ಅಲ್ಲೂ ಕೂಡ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಬೆಳಕಿಗೆ ಬರುತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಈಗಾಗಲೇ ನಾನು ಮಾತನಾಡಿದ್ದೆ ನೇರವಾಗಿ ಅಂತ ಹೇಳಿ ಅಲ್ಲಿ ಪೊಲೀಸರು ಎದುರಿಗೆ ಒಪ್ಕೊಂಡಿರುವಂತದ್ದು. ಏನು ರಾಣಾ ಏನಿದ್ದಾನೆ ಉಗ್ರ, ಪಾಕಿಸ್ತಾನದ ಉಗ್ರ, ಅವನ ಜೊತೆ ಸಂಪರ್ಕ ಇತ್ತು, ನಾನು ಹಲವು ಬಾರಿ ಮಾತನಾಡಿದ್ದೀನಿ ಅವನ ಜೊತೆ ಅಂತ ಹೇಳಿ ಹೇಳ್ತೇನೆ. ಅದಾದ ಬಳಿಕ ಏನು ಪೊಲೀಸರು ಮತ್ತೆ ವಾಪಸ್ ಹರಿಹರಕ್ಕೆ ಕರ್ಕೊಂಡ್ಬಂದು ಇನ್ನೂ ಹೆಚ್ಚಿನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಏನು ಆತ ಸಾಕಷ್ಟು ಏನು ಗ್ರೂಪ್ ಗಳಲ್ಲಿ ಚಾಟ್ ಮಾಡಿದ, ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡಿದ್ದು ಅಂತ ಗೊತ್ತಾಗಿದೆ. ಯಾಕಂದ್ರೆ ಈಗ ರಾಣಾ 333 VIP ಪಬ್ಲಿಕ್ ಚಾನಲ್ ಅಂತ ಹೇಳಿ ಈ ರೀತಿ ಕೆಲವೊಂದಿಷ್ಟು ಚಾನಲ್ಗಳು ಫಾಲೋ ಮಾಡಿದ್ದ. ಇವತ್ತು ಕೂಡ ಏನು ಪೊಲೀಸರು ಇವತ್ತು ಇನ್ನೂ ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ. ಹಾಗಾಗಿ ಏನು ನಿನ್ನೆ ಕೋರ್ಟಿಗೆ ವಿಚಾರಣೆ ಮಾಡಿರ್ತಾರೆ. ಅದಾದ ಬಳಿಕ ಇವತ್ತು ಏನು ಪೊಲೀಸರು
ಕಸ್ಟಡಿಗೆ ತಗೊಳ್ಳಿಕ್ಕೆ ನಮಗೆ ಒಂದ್ 10 ದಿನ ಟೈಮ್ ಕೊಟ್ಟು ಕಸ್ಟಡಿ ಕೊಡಿ, ನಾವು ಇನ್ನೂ ವಿಚಾರಣೆ ನಡೆದಿದೆ, ಯಾಕಂದ್ರೆ ಸ್ಥಳ ಮಹಾಜರು ಮಾಡಬೇಕಾಗಿದೆ, ಅದೆಲ್ಲವೂ ಕೂಡ ಕೋರ್ಟ್ನ ಮುಂದೆ ಇವತ್ತು ಪೊಲೀಸರು ಮನವಿ ಮಾಡೋರಿದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.